ಇವತ್ತು ನಾನು ಕಬಾಬ್ ಮಾಡಿ 5 ನಿಮಿಷ ಆಗ್ಲಿಲ್ಲ, ಆವಾಗ್ಲೇನೆ ನಮ್ಮಮ್ಮ ಅಡ್ಗೆ ಮನೆನೇ ಹಾಳು ಮಾಡಿದ್ದಿ ಅಂತ ಬೈತಿತ್ತು. ಅದಕ್ಕೆ ನಾನು ಏನ್ ಹೇಳ್ದೆ ಗೊತ್ತಾ? ಇಲ್ಲ ಸೀರೆನೇ ಚಂದ, ರೇಷ್ಮೆ ಸೀರೆ ತಂದು ಇಲ್ಲಿಗೆ ಹಾಕ್ತೀನಿ. ನೆನ್ನೆ ವಿಡಿಯೋದಲ್ಲಿ ನಮ್ಮ ಅಮ್ಮ ಹೇಳೋದನ್ನ ಫಾಲೋ ಮಾಡಿ ಕಬಾಬ್ ಮಾಡಿದ್ದೆ, ಆದ್ರೆ ಇದನ್ನ ಮಾಡಿದ್ದೆ ತಪ್ಪಾಯ್ತು ಅಂತ ಅನ್ನಿಸ್ಬಿಡ್ತು. ಯಾಕಂದ್ರೆ ನಮ್ಮ ಅಮ್ಮ ಈ ರೀತಿ ಹೇಳ್ತಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ ನಾನು. ಇದು ಪೇಪರ್ ಎಲ್ಲ ಹಾಕ್ಬೇಕು ಅಡ್ಗೆ ಮನೆಗೆ. ಅಯ್ಯೋ, ಆಮೇಲೆ ಅಡ್ಗೆ ಮನೆ ಜವಾಬ್ದಾರಿ ವಹಿಸಿದೀವಿ ಅಂದ್ರೆ ಅದನ್ನ ನೀಟಾಗಿ ನೋಡ್ಕೋಬೇಕು. ಸೀರೆನೇ ತೆಗ್ದು ಹಾಕ್ತೀನಿ ತಗೋ ಅಲ್ಲಿಗೆ. ಸೀರೆ ಎಲ್ಲ ಪೇಪರ್, ನ್ಯೂಸ್ ಪೇಪರ್ ಏನ್ ಮಾಡಿ? ಇಲ್ಲ ಸೀರೆನೇ ಚಂದ, ರೇಷ್ಮೆ ಸೀರೆ ತಂದು ಇಲ್ಲಿಗೆ ಹಾಕ್ತೀನಿ. ಹಿಂದೆ ತಾಯಿತ್ ಕಣ್ ಐತಲ್ಲ ಅದನ್ನೇ ತಗೊಂಬಂದು ಇಲ್ಲಿ ಹಚ್ಚು. ಇಲ್ಲ ನಿಂದೆ ಹಾಕದ್ ನೋಡು ನಾಳೆ. ಇಲ್ಲಿ ರೇಷ್ಮೆ ಸೀರೆ ಹಾಕ್ಬಿಟ್ಟು ಕಬಾಬ್ ಮಾಡೋದು, ಬಿರಿಯಾನಿ ಮಾಡೋದು ಎಲ್ಲ ಇಲ್ಲೇ ಇನ್ಮೇಲೆ. ನಮ್ಮ ಅಮ್ಮನ ಹತ್ರ ಬೈಸ್ಕೊಂಡ್ರು ಕೂಡ ವಿಡಿಯೋದಲ್ಲಿ ಇಷ್ಟೆಲ್ಲ ಬಿಲ್ಡಪ್ ಕೊಡ್ತೀನಿ ನಾನು. ಸೂಪರ್ ಆಗಿರುತ್ತೆ. ಆದ್ರೆ ಏನ್ ಮಾಡೋದು, ನಮ್ಮ ಅಮ್ಮಂಗೆ ಇಷ್ಟನೇ ಆಗಲ್ಲ. ಈಗ ತಿನ್ನುವಂತಹ ಸಮಯ. ಮೊದ್ಲು ನಮ್ಮ ಅಮ್ಮನೇ ಊಟ ಮಾಡ್ತಾ ಇದ್ರು, ನನಗೂ ತಿನ್ನಿಸ್ಬೋದೇನೋ ಅಂತ ನಮ್ಮ ಅಮ್ಮನ ಪಕ್ಕ ಕುತ್ಕೊಂಡ್ರೆ ನಮ್ಮ ಅಮ್ಮ ತಿನ್ನಿಸ್ಲೇ ಇಲ್ಲ. A few moments later. ಆಮೇಲೆ ಮದ್ವೆ ಮನೇಲಿ ಗಂಡು ಹೆಣ್ಣು ಸ್ವೀಟ್ ತಿನ್ಸೋ ತರ ನಮ್ಮ ಅಮ್ಮ ನನಗೆ ಕಬಾಬ್ ತಿನ್ನಿಸ್ತಿದ್ರು. ಗೈಸ್, ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ಕಮೆಂಟ್ ಹಾಕಿ. ಇವತ್ತಿನ ಕತೆ ಇಷ್ಟೇ. ಸಿಗುವ ಮತ್ತೆ. ಟಾಟಾ, ಬೈ ಬೈ. ಬಾಯ್ ಬಾಯ್, ಟಾಟಾ.